ಇದು ಕೇಳುವ ಕೈಯಲ್ಲ. ಯಾವ ರೈತ ಇದ್ದಾನೆ ದುಡಿತಾನೆ, ಹೋರಾಟ ಮಾಡ್ತಾನೆ, ಅವನಿಗೆ ನೀರು ಗೊಬ್ಬರ ಸಕಾಲದಲ್ಲಿ ಸಾಲ ವ್ಯವಸ್ಥೆ ಮಾಡಿ ನಿಮ್ಮನ್ನೇನು ಕೇಳು. ಆ ಕೆಲಸವನ್ನ ಮಾಡಲಿಕ್ಕೆ ಏನು ಹೋರಾಟ ಮಾಡಿದ್ದೇನೆ ಅಂತೇಳಿ 46 ಪುಟ ಇದೆ. ನಾನು ಪ್ರಥಮವಾಗಿ ಈ 93 ವರ್ಷದಲ್ಲಿ ಬಿಜಾಪುರಕ್ಕೆ ಸನ್ಮಾನ್ಯ ದೇವೇಗೌಡರು ಬಂದು ಹಳೆಯ ಹಲವಾರು ಈ ಭಾಗದ ಅಭಿವೃದ್ಧಿಗೋಸ್ಕರವಾಗಿ, ನೀರಾವರಿ ಯೋಜನೆಗಳಿಗೋಸ್ಕರವಾಗಿ ಯಾವ ಶ್ರಮವನ್ನು ಪಟ್ಟಿದ್ರು ಅಂತಕ್ಕಂಥದ್ದನ್ನು ಇವತ್ತೇನು ಹೇಳಲಿಕ್ಕೆ ಬಂದಿದ್ದಾರೆ. Welcome you, sirs, members, every council members, all let's have a this cannot dominate and so on and so forth. But there is another aspect which is intra-religious. No member of a community, of a religious community, can exploit, oppress, demean, stigmatize members of its own community. That is intra-religious. And that brings the element of caste, very central to fight inter-caste domination within religions, whether it's Hindus or Christians or Muslims or even Buddhists. That is something that the state has to fight. And Ambedkar is the master architect. ನಾವು ಮಾಡಬಾರ್ದು. ಇನ್ನು ಅಂಬೇಡ್ಕರ್ ಹೇಳ್ತಾರೆ, ನಮ್ಮ ತಂತ್ರಜ್ಞಾನದ ಮಿತಿಗಳನ್ನ ಸರ್ಕಾರ ಹಾಕೊಂಡು ವ್ಯವಸ್ಥೆ ಬೆಳೆಸಬೇಕು. ಅದರಲ್ಲಿಯೂ ಕೂಡ ಅಂಬೇಡ್ಕರ್ ಅವರು ವಿಶೇಷವಾಗಿ ಹೇಳ್ತಕ್ಕಂಥದ್ದು ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಪ್ರೋಗ್ರಾಮ್ಗಳಿಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನ 2ನೇ ಜನರೇಷನ್ಗೆ ತೆಗೆದುಕೊಂಡು ಹೋಗಬೇಕು. ಮೊದಲ ಜನರೇಷನ್ನಲ್ಲಿ ಅವರು BA ಆಗ್ಬೋದು, ಏನಾಗ್ಬೋದು, ಆದರೆ 1980-90 ಸುಮಾರಿಗೆ ಈ ಸ್ಟೆಮ್ ಪ್ರೋಗ್ರಾಮ್ಗಳಿಗೆ ಜಾಸ್ತಿ ಒತ್ತು ಕೊಡಬೇಕು ಅಂತೇಳಿ ಅಂಬೇಡ್ಕರ್ 1940 ಹೇಳ್ತಾರೆ. ಸಹಯೋಗದೊಂದಿಗೆ, ನಮ್ಮ ಸಂಸ್ಥೆಯ ಸಹಯೋಗದೊಂದಿಗೆ ಬಹುರೂಪಿ ಬಾಬಾ ಸಾಹೇಬ್ ಅಂತ ತುಂಬ ಒಳ್ಳೆಯ ಒಂದು 2 ದಿನ ಒಂದು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಸಮ್ಮೇಳನ ಅವರು ಏರ್ಪಡಿಸಿಕೊಂಡು ತುಂಬ ಒಂದು ಒಳ್ಳೆಯ ಯಶಸ್ಸು ಕಾಣ್ತು. ನಮ್ಮ ಸಚಿವರು, ನಮ್ಮ ಇಲಾಖೆ ಸಚಿವರು ಅದರಲ್ಲಿ ಭಾಗವಹಿಸಿದ್ರು. ಮತ್ತು ರಂಗಾಯಣದಿಂದ ಮಾಡಿದಾಗ ಸಾಕಷ್ಟು ನಾಟಕಗಳು ಮತ್ತು ಚಲನಚಿತ್ರಗಳು ಮತ್ತು ಬೇರೆ ಬೇರೆ ಥರನಾದಂಥ ಬಾಬಾ ಸಾಹೇಬರ ಬಗ್ಗೆ ಆ್ಯಕ್ಟಿವಿಟೀಸು ಕೂಡ ಅಲ್ಲಿ ಮಾಡಿದ್ದು ಆಯಿತು. ಅದೇ ಥರನಾಗಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಈ ಥರ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ.